ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಪೂಜಾ ಕಾರ್ಯಕ್ರಮ ಹಾಗೂ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮನ ಉದ್ಘಾಟನೆ ಮಾಡುತ್ತಿರುವ ಕಮಲಾಪುರ ತಾಲೂಕಿನ ವಿಕೆ ಸಲಗರ ಕನ್ಯಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ರಂಗಸ್ವಾಮಿ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಸಮಾಜದ ಹೋರಾಟಗಾರರ ವೇಷಭೂಷಣ ಧರಿಸಿ ಕಲಾ ಪ್ರದರ್ಶನ ಮಾಡಿ ತಮ್ಮ ಪ್ರತಿಭೆ ತೋರಿಸಿದರು. ವಿಕೆ ಸಲಗರ್ ಅಂಬಲಗ ಕ್ಲಸ್ಟರ್ ವಿದ್ಯಾರ್ಥಿಗಳು ಭಾಗವಹಿಸಿದರು ಮತ್ತು ನಿವೃತ್ತಿ ಶಿಕ್ಷಕರಿಗೆ ಸನ್ಮಾನಿಸಲಾಯಿತು. ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ದೀಪಕ್ ಸಲಗರ್, ಮುಖಂಡರಾದ ಉಮಾಕಾಂತ್ ಕಾಜಿಗಿರೆ, ಬಾಬುರಾವ್, ಹರಿದಾಸ್, ಯಲ್ಲಾಲಿಂಗ, ರೋಪ್, ಮಿಯಾ, ವಿನೋದ್ ಪಾಟೀಲ್ ಇತರರು ಹಾಜರಿದ್ದರು. ಸಡಗರದಿಂದ ಒಂದು ಹಬ್ಬದ ವಾತಾವರಣದಲ್ಲಿ ಈ ಶಾಲೆಯಲ್ಲಿ ನಡೀತಾ ಇದೆ. ಸರ್ಕಾರದ ಒಂದು ಅತ್ಯಂತ ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಹೊರತರುವಂತಹ, ಅವರ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸುವಂತಹ ಈ ಸುಂದರ ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇಲಾಖೆಯ ಈ ಕಾರ್ಯಕ್ರಮ ಬಹಳ ಮಹತ್ವದ್ದು. ಯಾಕೆ ಅಂತ ಹೇಳಿದ್ರೆ, ಒಬ್ಬೊಬ್ಬ ವಿದ್ಯಾರ್ಥಿಯ ಅಭಿರುಚಿ ಒಂದೊಂದು ರೀತಿ ಇರ್ತದೆ. ಒಬ್ಬನಿಗೆ ಓದಿನಲ್ಲಿ ಆಸಕ್ತಿ ಇರ್ಬೋದು, ಒಬ್ಬರಿಗೆ ಕ್ರೀಡೆನಲ್ಲಿ ಆಸಕ್ತಿ ಇರ್ಬೋದು, ಒಬ್ಬರಿಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಇರ್ಬೋದು, ಒಬ್ಬರಿಗೆ ಹಾಡಿನಲ್ಲಿ ಆಸಕ್ತಿ ಇರ್ಬೋದು, ಒಬ್ಬರಿಗೆ ಸಂಗೀತದಲ್ಲಿ ಆಸಕ್ತಿ ಇರ್ಬೋದು. ಹೀಗೆ ವ್ಯಕ್ತಿಗಳ ಅಭಿರುಚಿ, ವ್ಯಕ್ತಿಗಳ ಮನೋಧರ್ಮ ಬೇರೆ ಆದಂತೆ ಅವರ ಅಭಿರುಚಿಯೂ ಕೂಡ ಬೇರೆ ಬೇರೆ ಇರ್ತದೆ. ನಾನು ಕ್ಷೇತ್ರದಲ್ಲಿ ಮುಂದುವರಿಸಬೇಕು ಅಂತಕ್ಕಂಥ ಆಸಕ್ತಿ ಇರ್ತದೆ. ನಾವು ಶಾಲೆಗಳಲ್ಲಿ ಔಪಚಾರಿಕ ಶಿಕ್ಷಣವನ್ನ ಕೊಡೋದ್ರ ಜೊತೆಗೆ ಅವರಲ್ಲಿ ಇರ್ತಕ್ಕಂತಹ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಒಂದು ಸೂಕ್ತವಾದಂತಹ ವೇದಿಕೆಯನ್ನು ಕಲ್ಪಿಸಿ ಆ ಪ್ರತಿಭೆ ಪ್ರಕಟವಾಗುವ ಹಾಗೆ ಮಾಡಿದರೆ ಶಿಕ್ಷಣ ಅಂತಕ್ಕಂಥದ್ದು ಪರಿಪೂರ್ಣವಾದಂತಹ ಅರ್ಥವನ್ನು ಕೊಡ್ತದೆ. ಅದನ್ನು ಬಿಟ್ಟು ಅವನಿಗೆ ಇಷ್ಟ ಇರಲಿ ಇಲ್ಲದೆ ಇರಲಿ, ಕೇವಲ 4 ಗೋಡೆಗಳ ಮಧ್ಯೆ ನೀನು ಓದು ಬರಹಕ್ಕೆ ಮಾತ್ರ ಸೀಮಿತ ಅಂತ ಹೇಳಿದ್ರೆ ಬಹುಶಃ ನಮ್ಮ ಶಿಕ್ಷಣ ಒಂದು ಅಪಕ್ವತೆಯನ್ನು ಪಡ್ಕೊಳ್ತದೆ. ಹಾಗಾಗಿ ಶಿಕ್ಷಣದ ಸಂಪೂರ್ಣ ಸದುದ್ದೇಶ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂತಹ ಸೂಕ್ತ ಪ್ರತಿಭೆಗಳನ್ನು ಹೊರತರುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಈ ಹಿಂದೆ ಎಷ್ಟೋ ಜನರಿಗೆ ಕಲೀಲಿಕ್ಕೆ ಅವಕಾಶ ಸಿಗದೆ, ಎಷ್ಟೋ ಜನರಿಗೆ ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಚೆಲ್ಲಕ್ಕಾಗದೆ, ಹೊರ ತರಲಿಕ್ಕಾಗದೆ ಆ ಪ್ರತಿಭೆಗಳು ಮಾಸಿ ಹೋಗಿದ್ದಾವೆ. ನಮ್ಮ ಹಿಂದಿನ ಜನರನ್ನು ನೋಡಿದ್ರೆ ಕವಿರಾಜ ಮಾರ್ಗದಲ್ಲಿ ಒಂದು ಸಾಲು ಬರ್ತದೆ, ಈ ಕನ್ನಡಿಗರು ಎಂಥವರು ಅಂತಂತ. ನಿಜದಿಂ ಚೆದುರರ್ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ. ನಮ್ಮ ಕನ್ನಡಿಗರು ಎಷ್ಟು ಬುದ್ಧಿವಂತರು ಅಂತ ಹೇಳಿದ್ರೆ, ಅವ್ರಿಗೇನು ಓದು ಬರಹ ಗೊತ್ತಿಲ್ಲದೆ ಇದ್ರು, ಕೂತ್ಕೊಂಡು ಅಭ್ಯಾಸ ಮಾಡದೆ ಹೋದ್ರು, ಕಾವ್ಯಗಳನ್ನು ಕಟ್ಟುವಂತಹ ಶಕ್ತಿ ಇರ್ತಕ್ಕಂಥವ್ರು ಅಂತ. ಕಾವ್ಯಗಳನ್ನು ಕಟ್ಟುವಂತಹ ಶಕ್ತಿ ಇರೋರು ನೋಡಿ. ಅವರು ನಮ್ಮಲ್ಲಿ ಇವತ್ತು ಏನು ಜನಪದ ಸಾಹಿತ್ಯ ಇದೆ, ಏನು ಗಾದೆಗಳಿದೆ, ಒಗಟುಗಳಿದೆ, ಇವೆಲ್ಲವನ್ನ ನಮಗೆ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ವಿದ್ಯಾಭ್ಯಾಸವೇ ಇಲ್ಲದೆ ಇರತಕ್ಕಂಥ ಶ್ರಮಜೀವಿಗಳು. ಭತ್ತ ಕುಟ್ಟುವಾಗ, ರಾಗಿ ಬೀಸುವಾಗ, ಕಳೆ ಕೀಳುವಾಗ, ಪೈರುಗಳನ್ನು ಗದ್ದೆಗಳಲ್ಲಿ ಪೈರನ್ನ ನಾಟಿ ಮಾಡುವಾಗ ಏನು ತಮ್ಮ ಶಕ್ತಿ ಬಲದಿಂದ ಕೆಲಸ ಮಾಡ್ತಾ ಇದ್ರು, ಆಯಾಸ ಆಗ್ತಾ ಇತ್ತು, ಆ ಆಯಾಸವನ್ನು ಪರಿಹರಿಸ್ಕೊಳ್ಳೋದಕ್ಕೆ ಹಾಡುಗಳನ್ನು ಹಾಡ್ತಾ ಇದ್ರು. ಆ ಹಾಡುಗಳು ಏನಿತ್ತು ಅಂದ್ರೆ ಅವ್ರ ಜೀವನದಲ್ಲಿ ಏನಿದೆಯೋ ಆ ಅನುಭವವೇ ಅವರ ಹಾಡಾಗಿತ್ತು. ಅವ್ರು ಯಾರು ಕೂಡ ಓದ್ದವರಲ್ಲ, ಬರೆದವರಲ್ಲ. ತನ್ನ ಮಗನನ್ನು ನೋಡಿದಂತ ತಾಯಿ ಹೇಳ್ತಾಳೆ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನು, ತೆಂಗಿನ ಎಳನೀರ ತಕ್ಕೊಂಡು ಬಂಗಾರದ ಪಾದ ತೊಳೆದೇನು. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನು,
ತೆಂಗಿನ ಎಳನೀರ ತಕ್ಕೊಂಡು ಬಂಗಾರದ ಪಾದ ತೊಳೆದೇನು. ಆ ಮಗು ನೋಡಿದ್ಮೇಲೆ ಅವಳು ಹೇಳ್ತಾಳೆ, ಕೂಸು ಇದ್ದ ಮನೆಗೆ ಬೀಸಣಿಕೆ ಆತಕ, ಕೂಸು ಕಂದಯ್ಯ ಒಳ ಹೊರಗೆ ಹಾಡಿದರೆ ಬೀಸಣಿಕೆ ಗಾಳಿ ಸುಳಿದಾವ. ಈ ಥರ ಬೇಕಾದಷ್ಟು ಜನಪದ ಸಾಹಿತ್ಯವನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರು, ಏನನ್ನೂ ಅರಿಯದಂತಹ ವಿದ್ಯಾಭ್ಯಾಸವೇ ಇರ್ತಕ್ಕಂಥ ಅವಿದ್ಯಾವಂತರು. ಅವ್ರನ್ನ ಅವಿದ್ಯಾವಂತರು ಅಂತ ಹೇಳಲಿಕ್ಕೆ ಬರಲ್ಲ, ಅವಿದ್ಯಾವಂತ ಪ್ರತಿಭೆಗಳು, ಅವಿದ್ಯಾವಂತ ಪ್ರತಿಭೆಗಳು. ಆಮೇಲೆ ಅವ್ರು ಕೊಡ್ತಕ್ಕಂಥ ಗಾದೆಗಳು ಹಾಗೆ ಇದ್ದಾವೆ ನೋಡಿ. ಒಂದು ಸಣ್ಣ ಕಥೆ ಹೇಳ್ಬಿಡ್ತಾರೆ ನಿಮಗೆ. ಕತೆ ಅಂದ ತಕ್ಷಣ ಸ್ವಲ್ಪ ಬಾಯಿ ಮುಚ್ತೀರಿ ಅಂತಂತ. ಏನು ಕತೆ ಅಂತ ಹೇಳಿದ್ರೆ, ಅತ್ತೆ ಮನೆಗೆ ಅಳಿಯ ಹೋಗ್ತಕ್ಕಂಥದ್ದು ಸಹಜ. ಯಾವಾಗ ಹೋಗ್ತಾನೆ ಅಂದರೆ, ಅತ್ತೆ ಮನೆಯಲ್ಲಿ ತನ್ನ ಹೆಂಡತಿ ಅಲ್ಲಿದ್ದಾಗ ಅಳಿಯ ಹೋಗ್ತಾನೆ ಸಾಮಾನ್ಯವಾಗಿ. ಆದರೆ ಒಂದು ಸನ್ನಿವೇಶನೂ ಸೃಷ್ಟಿಯಾಗ್ಬಿಡ್ತದೆ. ಹೆಂಡತಿ ಅತ್ತೆ ಮನೇಲಿ ಇರಲ್ಲ, ಹೆಂಡತಿ ಅತ್ತೆ ಮನೇಲಿ ಇರಲ್ಲ, ಆದರೂ ಅತ್ತೆ ಮನೆಗೆ ಹೋಗುವಂಥ ಸನ್ನಿವೇಶ ಸೃಷ್ಟಿಯಾಗುತ್ತೆ. ನಮ್ಮ ಹಿರಿಯ ಜೀವಿಗಳು ಹೇಗಿತ್ತು ಅಂದರೆ, ಅತ್ತೆ ಅಳಿಯ ಅಂತ ಹೇಳಿದ್ರೆ ಒಬ್ರಿಗೊಬ್ರು ಮಾತಾಡೋಲ್ಲ, ನೇರ ನೇರ ಮುಖಾಮುಖಿ. ಬಹುಶಃ ಅತ್ತೆ ಅಳಿಯ ಅಂದ್ರೆ ಇಲ್ಲಿ ಸಂಬಂಧ ಇಷ್ಟೇ, ಮಗಳ ಗಂಡ. ಇಲ್ಲಿ ಅಳಿಯ ಅನ್ನೋದಕ್ಕೆ ಏನು ಅರ್ಥ ಇದೆ ಗೊತ್ತಿಲ್ಲ, ಮಗಳ ಗಂಡ. ಅತ್ತೆ ಅಳಿಯ ಮುಖಾಮುಖಿಯಾಗಿ ನೇರವಾಗಿ ಮಾತಾಡಲ್ಲ ಅಂದ ತಕ್ಷಣ ಅವ್ರ ಮೇಲೆ ದ್ವೇಷ ಇದೆ ಅಂತಲ್ಲ, ನಾಚಿಕೆ ಅಷ್ಟೇ, ನಾಚಿಕೆ ಸ್ವಭಾವ. ಅತ್ತೆಯನ್ನ ಕಂಡ್ರೆ ಅಳಿಯ ಎಷ್ಟು ನಾಚ್ಕೋತಾನೋ ಹಾಗೆ ಅಳಿಯನನ್ನ ಕಂಡ್ರೆ ಅತ್ತೆನೂ ಅಷ್ಟೇ ನಾಚ್ಕೋತಿದ್ಲು. ಆ ಇಬ್ರು ಮಾತಾಡದೇ ಇರೋದೇ ಅವರಿಬ್ಬರ ಮಧ್ಯೆ ಪ್ರೀತಿಗೆ ಕಾರಣ. ಅತ್ತೆಯನ್ನ ಕಂಡ್ರೆ ಅಳಿಯನಿಗೆ ಅಷ್ಟೊಂದು ಪ್ರೀತಿ. ಈಗ ಅಳಿಯ ಅತ್ತೆ ಮನೆಗೆ ಹೋದ, ಹೆಂಡತಿ ಇಲ್ಲ, ಅಲ್ಲಿ ಹೆಂಡತಿ ಇಲ್ಲ. ಅತ್ತೆ ಏನ್ ಮಾಡಿದ್ಲು, ತನ್ನ ಮೈ ತುಂಬ ಸೆರಗನ್ನ ಹಾಕೊಂಡು, ಅಂದ್ರೆ ಅಳಿಯನಿಗೆ ಗೌರವ ಕೊಡ್ತಾ ಇರೋದು, ಮೈ ತುಂಬ ಸೆರಗನ್ನ ಹಾಕೊಂಡು ಒಂದು ಚಂಪಿನಲ್ಲಿ ನೀರಿಡ್ಕೊಂಡು ಬಂದು ನಿಂತ್ಲು. ಯಾಕೆಂತಂದ್ರೆ ಅಳಿಯನಿಗೆ ನೇರವಾಗಿ ಕೈ ತೊಳಿರಿ ಬನ್ನಿ ಅಂತ ಹೇಳಕ್ಕಾಗಲ್ಲ. ನಿಂತ ತಕ್ಷಣ ಇವನಿಗೆ ಅರ್ಥ ಆಯ್ತು ನೋಡಿ, ಮೌನವೇ ಮಾತು, ಇಲ್ಲಿ ಮೌನವೇ ಮಾತು. ನಿಂತ ಮೇಲೆ ಸ್ವಲ್ಪ ಹೊತ್ತು ನಿಂತ ಮೇಲೆ ಅಳಿಯನಿಗೆ ಅರ್ಥ ಆಯ್ತು, ಓ ನಮ್ಮ ಅತ್ತೆ ಕೈ ಕಾಲು ತೊಳಿರಿ ಅಂತ ಹೇಳ್ತಾ ಇದ್ದಾರೆ ಅಂತ. ಆಗ ಅವನು ಏನ್ ಮಾಡ್ದ, ಆ ತೊಟ್ಟಿ ಮನೆಯಲ್ಲಿ ತೊಟ್ಟಿ ಇತ್ತಲ್ಲ, ಅಲ್ಲಿ ಬಂದು ಕೈ ಹಿಂಗಂದ ತಕ್ಷಣ ಅತ್ತೆಗೆ ಅರ್ಥ ಆಯ್ತು, ಓ ನೀರನ್ನ ಇಲ್ಲಿಗೆ ಹಾಕ್ಬೇಕು ಅಂತಂತ. ಅತ್ತೆ ಏನ್ ಮಾಡಿದ್ಲು, ನೀರು ಹಾಕಿದ್ಲು. ಸೊ ಅಷ್ಟೆಲ್ಲ ಆಯ್ತು, ಕೈ ಕಾಲು ತೊಳೆದ. ಒಂದು ಚಾಪೆನ ತಂದು ಹಾಸಿದ್ರು ಯಾರು, ಅತ್ತೆ. ಅಳಿಯನ್ಗೆ ಅರ್ಥ ಆಯ್ತು ನೋಡಿ, ಮೌನವೇ ಮಾತು. ಅಳಿಯನ್ಗೆ ಅರ್ಥ ಆಯ್ತು ಏನಂತ, ಓ ನಮ್ಮ ಅತ್ತೆ ಇಲ್ಲಿ ಕೂತ್ಕೊಳಕ್ ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ಮೇಲೆ ತಟ್ಟೆ ಇಟ್ಟು ಎಲ್ಲವನ್ನ ಬಡಿಸಿದ್ಲು ಅಳಿಯನಿಗೆ. ಏನೇನಿದೆ ಮನೆಯಲ್ಲಿ, ಏನೇನು ವಿಶೇಷತೆ ಇತ್ತು ಎಲ್ಲವನ್ನ ಅಳಿಯನಿಗೆ ಬಡಿಸಿದ್ಲು. ಅಳಿಯನಿಗೆ ಬಡಿಸಿದ್ಮೇಲೆ ಇವನು ಊಟ ಮಾಡಬೇಕು, ಊಟ ಮಾಡ್ತಾ ಇಲ್ಲ. ಈಗ ಮಾತಾಡ್ಲೇಬೇಕು, ಅತ್ತೆ ಊಟ ಮಾಡಿ ಅಳಿ ಅಂದ್ರೆ ಅಂತ ಹೇಳಲೇಬೇಕು. ಆದ್ರೆ ಅವಳು ಹೇಳ್ತಾ ಇಲ್ಲ, ಅಳಿಯ ಕೇಳ್ತಾ ಇಲ್ಲ. ಅವಾಗ ಅವಳು ಹೇಳ್ತಾಳೆ, ಒಂದು ಮಾತು ಹೇಳ್ತಾಳೆ, ಕರ ಕಟ್ಟಾಯ್ತು ಹೊರಲ್ಲಾಕಾಯ್ತು, ಕರೆ ಯಾಕೋ ಮೇಯ್ತಾನೆ ಇಲ್ಲ. ನೋಡಿ ಈ ಮಾತಿದೆಯಲ್ಲ, ಇದು ಒಂದು ಪ್ರತಿಮೆ. ಕರು ಕಟ್ಟಾಯ್ತು ಅಂದ್ರೆ ಅಳಿಯ ಅವರು ಚಾಪೆ ಮೇಲೆ ಕೂರ್ಸಾಯ್ತು, ಹೊರ ಹುಲ್ಲು ಹಾಕಾಯ್ತು ಅಂದ್ರೆ ತಟ್ಟೆಗೆ ಏನೇನು ಹಾಕ್ಬೇಕು ಅದೆಲ್ಲ ಹಾಕಾಯ್ತು, ಕರ ಯಾಕೋ ಮೇಯ್ತಾನೆ ಇಲ್ಲ. ಈಗ ಅಳಿಯನ್ಗೆ ಅರ್ಥ ಆಯ್ತು, ಓ ನನ್ಗೆ ಊಟ ಮಾಡಕ್ಕೆ ಹೇಳ್ತಾ ಅವ್ರೆ ಅಂತ. ಆಗ ಅವನು ಒಂದು ಹೇಳ್ಬೇಕು, ಏನ್ ಹೇಳ್ಬೇಕು, ಮೋಡ ಕಟ್ಟಾಯ್ತು ಮೊಹರ ಆಗಾಯ್ತು, ಮಳೆ ಯಾಕೋ ಹುಯ್ತಾನೆ ಇಲ್ಲ ಅಂತ. ಮೋಡ ಕಟ್ಟಾಯ್ತು ಮೊಹರ ಆಗಾಯ್ತು, ಮಳೆ ಯಾಕೋ ಹುಯ್ತಾನೆ ಇಲ್ಲ. ಅತ್ತೆ ಎಲ್ಲನೂ ಹಾಕ್ಬಿಟ್ಟವಳೆ, ತುಪ್ಪ ಒಂದು ಹಾಕಿಲ್ಲ. ಆಗ ಇವ್ನಿಗೆ ಅತ್ತೆಗೆ ಅರ್ಥ ಆಯ್ತು, ಮೋಡ ಕಟ್ಟಾಯ್ತು. ಹಿಂದೆ ಗಡಿಗೆನಲ್ಲಿ ತುಪ್ಪನ ಕಟ್ಟಿಡ್ತಿದ್ರು, ಮೋಡ ಕಟ್ಟಾಯ್ತು, ಮೊಹರ ಆಗೈತೆ ಅಂದ್ರೆ ಬಟ್ಟೆ ಕಟ್ಟಿ ಅದ್ರ ಬಾಯಿಗೆ ಬಟ್ಟೆ ಕಟ್ಟಿ ಎಲ್ಲ ಇಡ್ತಿದ್ರು, ಮೊಹರು ಆಗೈತೆ, ಮಳೆ ಯಾಕೋ ಹುಯ್ತಾನೆ ಇಲ್ಲ. ತುಪ್ಪ ಹಾಕಿಲ್ಲ ಅಂತ ಗೊತ್ತಾಯ್ತು, ತುಪ್ಪ ತಂದಾಕ. ನೋಡಿ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಮ್ಮ ಹಿಂದಿನ ಜನರು ಎಷ್ಟು ಬುದ್ಧಿವಂತರು, ಎಷ್ಟು ಪ್ರತಿಭಾವಂತರು ಅಂತ ಹೇಳಿದ್ರೆ, ಇಂತಹ ಒಗಟುಗಳ ಮೂಲಕವೇ ನಾನಾ ಅರ್ಥಗಳನ್ನು ಕೊಡೋ ರೀತಿಯಲ್ಲಿ ಹೇಳಿದ್ರು. ಇವ್ರು ಯಾರು ಅಲ್ಲ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.